ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಏಪ್ರಿಲ್ ತಿಂಗಳ 5ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಮೇಲೆತ್ತಿದಂತೆ, ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ಯೋಹಾನ 3:14-15. ಮೋಶೆಯ ಕಾಲದಲ್ಲಿ ನಡೆದ ಒಂದು ಘಟನೆಯನ್ನು ನೋಡೋಣ. ಮೋಶೆಯು ಇಸ್ರಾಯೇಲ್ಯರನ್ನು ಅರಣ್ಯದಲ್ಲಿ ನಡೆಸಿದಾಗ ಯೆಹೋವನು ಅವನ ಮೂಲಕ ಅನೇಕ ಅದ್ಭುತಗಳನ್ನು ಮಾಡಿದನು. ಅರಣ್ಯವು ಚೇಳುಗಳು ಮತ್ತು ಹಾವುಗಳಿಂದ ತುಂಬಿತ್ತು. ಆದರೆ ಯೆಹೋವನು ಆ ಚೇಳುಗಳನ್ನು ಮತ್ತು ಹಾವುಗಳ ಬಾಯಿಗಳನ್ನು ಬಂಧಿಸಿದ್ದನು. ಆದುದರಿಂದಲೇ ಇಸ್ರಾಯೇಲ್ಯರಿಗೆ ಯಾವುದೇ ಹಾವು ಕಚ್ಚಲಿಲ್ಲ ಅಥವಾ ಯಾವುದೇ ಚೇಳಿನಿಂದಲೂ ಕುಟ್ಟಲಿಲ್ಲ. ಅವು ಇಸ್ರಾಯೇಲ್ಯರಿಂದ ದೂರವಿದ್ದವು. ಆದರೆ ಒಂದು ದಿನ ಇಸ್ರಾಯೇಲ್ಯರು ದೇವರ ಸೇವಕನಾದ ಮೋಶೆಯ ವಿರುದ್ಧ ಗುಣಗುಟ್ಟಲಾರಂಭಿಸಿದರು. ಅವರು ದೇವರ ವಿರುದ್ಧ ಮತ್ತು ಮೋಶೆಯ ವಿರುದ್ಧ ಮಾತನಾಡಿದರು. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತನಾಡುತ್ತಾ, ನೀವು ನಮ್ಮನ್ನು ಈ ಮರಳಿನ ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ. ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅರಣ್ಯಕಾಂಡ 21:5. ಮತ್ತು ಕರ್ತನು ಮೋಶೆಯ ವಿರುದ್ಧ ಅವರ ಎಲ್ಲ ಗುಣಗುಟ್ಟುವಿಕೆಯನ್ನು ಕೇಳುತ್ತಿದ್ದನು. ಕರ್ತನು ಗುಣಗುಟ್ಟುವುದನ್ನು ಅಸಹ್ಯ ಪಡುತ್ತಾನೆ ಎಂಬುದು ಇಸ್ರಾಯೇಲ್ಯರಿಗೆ ತಿಳಿದಿರಲಿಲ್ಲ. ಕರ್ತನು ಅವರನ್ನು ಪೋಷಿಸಿ ಮುನ್ನಡೆಸಿದರು. ಆತನು ಅವರಿಗೆ ದೇವದೂತರ ಆಹಾರವನ್ನು ನೀಡಿದ ನಂತರವೂ ಅವರು ಬಂಡೆಯಿಂದ ನೀರು ನೀಡಿದ ನಂತರವೂ ಅವರು ಗುಣಗುಟ್ಟುತ್ತಲೇ ಇದ್ದರು. ಅವರ ಗುಣಗುಟ್ಟುವಿಕೆಯಿಂದಾಗಿ ಉರಿಯುತ್ತಿರುವ ಸರ್ಪಗಳ ಬಾಯಿಗಳು ಸಡಿಲಗೊಂಡವು ಮತ್ತು ಆ ಸರ್ಪಗಳು ತಕ್ಷಣವೇ ಗೊಣಗುತ್ತಿದ್ದವರ ಮೇಲೆ ದಾಳಿ ಮಾಡಲು ಮತ್ತು ಕಚ್ಚಲು ಪ್ರಾರಂಭಿಸಿದವು. ಅವರಿಗೆ ನೋವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಅನೇಕರು ಪ್ರಾಣವನ್ನು ಕಳೆದುಕೊಂಡರು. ಈ ಘಟನೆಯ ಮೂಲಕ ನಾವು ಜೀವನದ ಪಾಠ ಕಲಿಯಬೇಕಾಗಿದೆ. ನಾವು ಯೆಹೋವನ ದೃಷ್ಟಿಯಲ್ಲಿ ನಮ್ರತೆಯಿಂದ ಜೀವಿಸುವಾಗ ಆತನು ನಮ್ಮ ಸುತ್ತಲಿರುವವರ ಬಾಯಿಗಳನ್ನು ಕಟ್ಟುತ್ತಾನೆ ಮತ್ತು ಸರ್ಪಗಳ ವಿಷಗಳನ್ನು ಬಂಧಿಸುತ್ತಾನೆ. ಯೆಹೋವನು ಸಿಂಹಗಳ ಬಾಯಿಯನ್ನು ಕಟ್ಟುತ್ತಾನೆ ಮತ್ತು ಉರಿಯುತ್ತಿರುವ ಬೆಂಕಿಯ ಶಾಖವನ್ನು ತಣಿಸುತ್ತಾನೆ. ಆದರೆ ನಾವು ದೇವರ ಸೇವಕರ ವಿರುದ್ಧ ಗೊಣಗಲು ಪ್ರಾರಂಭಿಸುತ್ತೇವೆ. ಆ ಕ್ಷಣದಲ್ಲಿ ನಾವು ದೇವರ ಕೃಪೆಯನ್ನು ಕಳೆದುಕೊಳ್ಳುತ್ತೇವೆ. ನಾವೇ ಉರಿಯುವ ಸರ್ಪಗಳ ಬಾಯಿಯನ್ನು ಬಿಚ್ಚುವೆವು ಮತ್ತು ಅವು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ನೋವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ದೇವರ ಸೇವಕರ ವಿರುದ್ಧ ಗುಣಗುಟ್ಟುವುದು ಆ ಕ್ಷಣದಲ್ಲಿ ಆನಂದದಾಯಕವಾಗಿ ಕಾಣಿಸಬಹುದು. ಆದರೆ ಸತ್ಯವೆಂದರೆ ಇದು ದೇವರ ಹೃದಯವನ್ನು ಆಳವಾಗಿ ನೋಯಿಸುತ್ತದೆ ಮತ್ತು ಈ ಕಾರ್ಯದಿಂದ ನೀವೇ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಶಾಪವನ್ನು ತರುತ್ತೀರಿ. ಮನುಷ್ಯನು ತಾನು ಮಾತನಾಡುವ ಪ್ರತಿಯೊಂದು ನಿರರ್ಥಕ ಮಾತಿಗೆ ಲೆಕ್ಕ ಕೊಡಬೇಕು ಎಂದು ಕರ್ತನು ಹೇಳಿದ್ದಾನೆ. ದೇವರ ಮಕ್ಕಳೇ, ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ. ಕರ್ತನ ಕಡೆಗೆ ನೋಡಿ, ಅವನು ಕ್ಷಮೆಯನ್ನು ಕೇಳಿ ಮತ್ತು ನೀವು ಯಾರ ವಿರುದ್ಧ ಮಾತನಾಡಿದ್ದೀರೋ ಅವರಿಂದಲೂ ಕೇಳಿ. ನೆನಪಿಡಿ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕೀರ್ತನೆಗಳು 34:5. ಕರ್ತನು ಆಶೀರ್ವದಿಸಲಿ. ಆಮೇನ್.